ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. Recall. The standard form of quadratic equation is ax squared plus bx plus c is equal to 0, where a should not be equal to 0. Correct? Huh? Friends, there are two methods to solve this problem. Method 1, factorization, splitting the middle term, which we have already learnt even in polynomials chapter also. Next, other method is quadratic formula. What formula? X is equal to minus b plus or minus square root of b squared minus 4ac by 2a. See, square root ಒಳಗಡೆ ಒಂದು ಟರ್ಮ್ ಇದೆ. ಸ್ಕ್ವೇರ್ ರೂಟ್ ಒಳಗಡೆ ಅಬ್ಸರ್ವ್ ಮಾಡಿ, ಏನಿದೆ ಸ್ಕ್ವೇರ್ ರೂಟ್ ಒಳಗಡೆ? b squared minus 4ac. This is the heart of the quadratic equation. ಯಾಕೆ ಇವನೇ ಡಿಸೈಡ್ ಮಾಡೋದು x ಏನಾಗಿರಬೇಕು ಅಂತ. ಕರೆಕ್ಟಾ? If b squared minus 4ac ಪಾಸಿಟಿವ್ ಇದ್ರೆ the roots are real and different. If the b squared minus 4ac 0 idre, the roots are real and same, equal. If b squared minus 4ac lesser than 0 idre, the roots are not real. Andre adana imaginary numbers anta karitivi. Complex numbers. ನಿಮ್ಮ ಅಣ್ಣ ಅಥವಾ ಅಕ್ಕ 11th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರೆ ಸುಮ್ಮನೆ ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ ತೆಗೆದು ನೋಡಿ, ದೇರ್ ಈಸ್ ಒನ್ ಚಾಪ್ಟರ್ ಬೈ ನೇಮ್ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಇರುತ್ತೆ. ಅವಾಗ ಏನಾಗುತ್ತೆ, b squared minus 4ac lesser than 0 ಕೇಸ್ ಅಲ್ಲಿ ಹೋಗ್ತೀವಿ. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ಅಂಡ್ ಆಲ್ಸೋ ಇಫ್ ಯು ರಿಮೆಂಬರ್ ಸ್ಟೂಡೆಂಟ್ಸ್, ಒಂದಿನ ನಾನು ಟ್ರೀ ಬರ್ದು ಎಕ್ಸ್ಪ್ಲೈನ್ ಮಾಡಿದ್ದೆ, ಯಾವಾಗ ಯಾವ ಮೆಥಡ್ ಹಾಕ್ಬೇಕು. ಸಪೋಸ್ ಈಗ ಎಕ್ಸಾಮ್ ಅಲ್ಲಿ ಸಾಲ್ವ್ ಅಂತ ಕೊಟ್ಬಿಟ್ರು, ಸರ್ ಫ್ಯಾಕ್ಟರೈಸೇಷನ್ ಮಾಡ್ಬೋದು, ಫಾರ್ಮುಲಾನು ಮಾಡ್ಬೋದು, ಬಟ್ ಯಾವ ಸ್ಯೂಟಬಲ್? ಅರ್ಥ ಆಗ್ತಿದ್ಯಾ ನಾನು ಹೇಳ್ತಾ ಇರೋದು? ನಮ್ಮ ಮನೆಯಿಂದ ನಾನು ಸ್ಕೂಲ್ಗೆ ಹೋಗ್ಬೇಕು, ನಡ್ಕೊಂಡು ಹೋಗ್ಬೋದು, ಓಡ್ಕೊಂಡು ಹೋಗ್ಬೋದು, ಆಟೋಲೂ ಹೋಗ್ಬೋದು, ಬಸ್ಸಲ್ಲೂ ಹೋಗ್ಬೋದು, ಹೋಗದೇನೂ ಇರ್ಬೋದು. Which is suitable? Depends. Are you understanding what I am telling? Even when you are solving a quadratic problem, the method that you choose depends on the problem. But hint eno, b squared minus 4ac quadratic equation ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಲ್ಲ, b squared minus 4ac ಅಂದ್ರೆ ನೇಚರ್ ಆಫ್ ದ ರೂಟ್ಸ್. ಪರ್ಫೆಕ್ಟ್ ನಂಬರ್ ಬಂದ್ರೆ, ಪರ್ಫೆಕ್ಟ್ ನಂಬರ್ ಅಂದ್ರೆ ಏನು? 1, 4, 9, 16, 25 ಈ ತರ ಯಾವ್ದಾದ್ರು ನಂಬರ್ಸ್ ಬಂದ್ರೆ which method is suitable? Factorization is suitable. ಅದು ಬಿಟ್ಟು ಬೇರೆ ಬಂದ್ರೆ ಫಾರ್ಮುಲಾ ಮೆಥಡ್ is suitable. Is it clear? See, ಸರ್ ನಾನು ಒಂದು ಪ್ರಾಬ್ಲಮ್ ಮಾಡಿದೆ ಸರ್, ನೇಚರ್ ಆಫ್ ದ ರೂಟ್ಸ್ ಪರ್ಫೆಕ್ಟ್ ಸ್ಕ್ವೇರ್ ಬರ್ಲಿಲ್ಲ, ಆದ್ರೂ ಫ್ಯಾಕ್ಟರೈಸೇಷನ್ ಅಲ್ಲಿ ಮಾಡಿದೆ ಅಂದ್ರೆ ಇಟ್ಸ್ ಗುಡ್. ಸಿ, ನಾನು ಹಿಂಗೆ ಮಾಡ್ಬೇಕು ಅಂತ ಖಂಡಿತ ಹೇಳ್ತಾ ಇಲ್ಲ, ಅದೊಂದು ಮೆಥಡ್ ಅಲ್ಲಿ ಮಾಡಬಹುದು ಅಂತ ಒಂದು ಮೆಥಡ್ ಹೇಳತ್ತೆ. ದೇರ್ ಇಸ್ ನೋ ಸ್ಪೆಸಿಫಿಕ್ ವೇ ಟು ಟೆಲ್ ಓ ಈ ಪ್ರಾಬ್ಲಮ್ ಹಿಂಗೆ ಮಾಡ್ಬೇಕು ಅಂತ. ಆದ್ರೆ ಒಂದೊಂದ್ಸಲ ಏನ್ ಮಾಡ್ತಾರೆ ಎಕ್ಸಾಮ್ ಅಲ್ಲಿ, ಸಾಲ್ವ್ ಬೈ ಫಾರ್ಮುಲಾ ಮೆಥಡ್, ಸಾಲ್ವ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತಾನೆ ಕೊಟ್ಬಿಡ್ತಾರೆ. ಅವಾಗ ನಾವು ಅದೇ ಮೆಥಡ್ ಅನ್ನು ಮಾಡ್ಬೇಕು. ಅರ್ಥ ಆಗ್ತಿದ್ಯಾ ನಾನು ಹೇಳ್ತಾ ಇರೋದು? ಡೌಟ್ಸ್ ಇದೆಯಾ ಈ ತರದ್ರ ಬಗ್ಗೆ? ಏನೋ ಡೌಟ್ಸ್ ಇಲ್ವಾ? ಬೇರೆ ಪ್ರಾಬ್ಲಮ್ಸ್ ಎಲ್ಲ ಅರ್ಥ ಆಗಿದ್ಯಾ? ವರ್ಕ್ ಪ್ರಾಬ್ಲಮ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ತಾನೆ? So students, don't get convinced yourself that oh in tuition ಅಲ್ಲಿ ಮಾಡಾಯ್ತು, ಸ್ಕೂಲ್ ಅಲ್ಲಿ ಒಂದ್ಸಲಿ ಮಾಡಾಯ್ತು ಸಾಕು. ನೋ, ಮತ್ತೆ ನೀವು ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಬೇಕು on your own. Is it clear? Okay, keeping this in the mind, we will continue with the problem. Problem number 7. ಈಗ ಪ್ರಾಬ್ಲಮ್ ನಂಬರ್ 7 ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ I give you less than a minute time. Just read the question. I'm giving less than a minute. ಲೆಸ್ ದನ್ ಅ ಮಿನಿಟ್ ಅಂದ್ರೆ ಅರ್ಥ ಆಗತ್ತೆ ಅನ್ಕೋತೀನಲ್ಲ. ಐ ಡೋಂಟ್ ವಾಂಟ್ ಯು ಟು ಸಾಲ್ವ್ ದ ಪ್ರಾಬ್ಲಮ್, ಸಿಂಪ್ಲಿ ರೀಡ್ ದ ಪ್ರಾಬ್ಲಮ್. ಓದೋದ್ರ ಕ್ವಶನ್ ಆಫ್ ಕೋರ್ಸ್ ಈಗ ಕ್ಲಾಸ್ ಅಲ್ಲಿ ಏನಾಗತ್ತೆ, ಒಂದ್ ಚಾಪ್ಟರ್ ನೀಟಾಗಿ ಒಂದಾದ್ಮೇಲೆ ಒಂದ್ ಮಾಡ್ಕೊಂಡು ಹೋಗ್ತಿರ್ತೀವಿ. ಈ ಪ್ರಾಬ್ಲಮ್ ಯಾವ ಟಾಪಿಕ್ ಅಂದ್ರೆ ತಕ್ಷಣ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಗೊತ್ತಾಗೋಗುತ್ತೆ. ಬಟ್ ಎಕ್ಸಾಮ್ ಅಲ್ಲಿ ಏನಾಗತ್ತೆ, ಫುಲ್ ಚಿರ್ಮುರಿ. ಕರೆಕ್ಟಾ? ಕ್ವಶನ್ ನಂಬರ್ 1 ಸರ್ಕಲ್, ಕ್ವಶನ್ ನಂಬರ್ 2 ಟ್ರಯಾಂಗಲ್ಸ್, ಕ್ವಶನ್ ನಂಬರ್ 3 ಟ್ರಿಗ್ನೋಮೆಟ್ರಿ, ಕ್ವಶನ್ ನಂಬರ್ 4 ಹತ್ತದ್ ಬಿಸಾಕ್ತಿರ್ತಾರೆ. ಕರೆಕ್ಟ್ ತಾನೆ? ಒಂದ್ಸಲಿ ಟೊಮೆಟೊ ಸಿಗತ್ತೆ, ಒಂದ್ಸಲಿ ಈರುಳ್ಳಿ ಸಿಗುತ್ತೆ, ಒಂದ್ಸಲಿ ಕಡಲೆಕಾಯಿ ಬೀಜ ಸಿಗತ್ತೆ, ಎಲ್ಲ ಸಿಗ್ತಾ ಇರುತ್ತೆ. ಸಪರೇಟ್ ಆಗಿ ತಿನ್ನೋದು ಈಸಿ. ನೌ ಯು ಜಸ್ಟ್ ಇಫ್ ಯು ರೀಡ್ ದ ಕ್ವಶನ್, ಒಂದ್ ಹಿಂಟ್ ಗೊತ್ತಾಗಿತ್ತು ನಮ್ಗೆ ಏನು, ಇಸ್ ಇಟ್ ಅ ಪ್ರಾಬ್ಲಮ್ ರಿಲೇಟೆಡ್ ಟು ಸ್ಪೀಡ್, ಡಿಸ್ಟೆನ್ಸ್ ಅಂಡ್ ಟೈಮ್? ಇದು ಫಸ್ಟ್ ನಮಗೆ ತಲೆಗೆ ಬರಬೇಕು.
Have we studied distance, speed and time in any other chapter in maths? ಯಾವ್ದ್ರಲ್ಲಿ ಓದಿದೀವಿ? ಲೀನಿಯರ್ ಈಕ್ವೇಶನ್ ಇನ್ ಟೂ ವೇರಿಯೇಬಲ್ಸ್ ಅಲ್ಲೂ ಓದಿದೀವಿ. ಕರೆಕ್ಟಾ? ಕಾನ್ಸಂಟ್ರೇಟ್ ಮಾಡಿ ಇಲ್ಲಿ. ಕರೆಕ್ಟಾ? The same concept even we have studied in pair of linear equation in two variables. ಹಂಗಾರೆ ಆ ಪ್ರಾಬ್ಲಮ್ ಗಿವನ್ಗೂ ಈ ಪ್ರಾಬ್ಲಮ್ ಗಿವನ್ಗೂ ಏನ್ ಡಿಫರೆನ್ಸ್? ನೀವು ಕರೆಕ್ಟ್ ಆಗಿ ಓದಿದ್ರೆ ಸ್ಟೂಡೆಂಟ್ಸ್, ಇಲ್ಲಿ ಬರೀ ಒಂದೇ ಡೇಟಾ ಕೊಟ್ಟಿದ್ದಾರೆ. ಹೆಂಗಿದೆ ಡೇಟಾ? A train travels a distance of 480 kilometer at a uniform speed. So what is the distance traveled by the train? Okay, on the imagination goes, students, I take the point as A and point B. So what is the distance between A and B? 480 kilometer speed alli train travel ಮಾಡುತ್ತೆ. ಸಾರಿ, ಅಯ್ಯೋ 480 kilometer speed ಅಲ್ಲ, ಥೋ ಜಪಾನ್ ಅಲ್ಲೂ ಇಲ್ಲ ಟ್ರೈನ್ ಅನ್ಸುತ್ತೆ. ಜಪಾನ್ ಅಲ್ಲಿ ಇದೆಯಾ? ವಾಟ್ ಇಸ್ ದ ಬುಲೆಟ್ ಟ್ರೈನ್ ಸ್ಪೀಡ್? 600 ಕಿಲೋಮೀಟರ್ ಪರ್ ಅವರ್ ರೀಚ್ ಆಗಿದ್ದಾರೆ ಅವ್ರು. ಕರೆಕ್ಟ್. ಇಂಡಿಯಾದಲ್ಲಿ ಸೀನೇ ಇಲ್ಲ ಬಿಡಿ, 4 ಟ್ರೈನ್ ಆಡ್ ಮಾಡಬೇಕು. 4 ಟ್ರೈನ್ ಸ್ಪೀಡ್ ಆಡ್ ಮಾಡಿದ್ರೆ ಈ ಸ್ಪೀಡ್ ಬರುತ್ತೆ. ಓಕೆ, ವೆಲ್, that distance between 2 points is 480 kilometer. If the speed had been 8 kilometer per hour less, ಈಗ ಟ್ರೈನ್ ಸ್ಪೀಡ್ ಏನ್ ಮಾಡಿದ್ದಾರೆ? ಕಡಿಮೆ ಮಾಡಿದ್ದಾರೆ. Then it would have taken 3 hours more to cover a distance. Obvious alva students, because ನಮ್ಗೆ ಏನ್ ಗೊತ್ತು? ಸ್ಪೀಡ್ is directly proportional to time. ನೀವು ಸ್ಪೀಡ್ ನಿಧಾನಕ್ಕೆ ಹೋದ್ರೆ ಟೈಮ್ ಜಾಸ್ತಿ ಬೇಕು, ಸ್ಪೀಡ್ ಆಗಿ ಹೋದ್ರೆ ಟೈಮ್ ಕಡಿಮೆ ಬೇಕು. ಕರೆಕ್ಟಾ? ಸೊ ಈಗ we don't know the speed of the train. That is what they are asking us to do. So ನಾವೇನ್ ಮಾಡ್ಬೇಕು? ಸ್ಪೀಡ್ ಆಫ್ ದ ಟ್ರೈನ್ ಬಿ ಇದ್ದೇ ಇದೆಯಲ್ಲ, ದಟ್ ಇಸ್ ಅ ಪ್ಯಾರಾಮೀಟರ್, x ಕಿಲೋಮೀಟರ್ ಪರ್ ಅವರ್. ಲೈಫ್ ಪೂರ್ತಿ ಮ್ಯಾಥ್ಸ್ ಅಲ್ಲಿ x ಹುಡುಕೋದ್ರಲ್ಲೇ ಆಗೋಯ್ತು, ಅಂಡ್ ವಿ ಡೋಂಟ್ ನೋ ವೈ. ಓಕೆ, ನಾವು ಟೇಬಲ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ. ಟೇಬಲ್ ಫಾರ್ಮ್ ಅಲ್ಲಿ ಬರೆಯೋಣ. ಓಕೆ, ಇಲ್ಲಿ ಪ್ಯಾರಾಮೀಟರ್ಸ್ ನಾನು ಬರೀತೀನಿ ಸ್ಟೂಡೆಂಟ್ಸ್. ಸ್ಪೀಡ್, ಡಿಸ್ಟೆನ್ಸ್, ಸ್ಪೀಡ್, ಟೈಮ್ ಒಂದು ಕೆಲಸ ಮಾಡೋಣ. ಐ ವಿಲ್ ರೈಟ್ ಇನ್ ದಟ್ ಆರ್ಡರ್ ಇಟ್ ಸೆಲ್ಫ್, ಯಾಕಂದ್ರೆ ಡಿಸ್ಟೆನ್ಸ್ ಚೇಂಜ್ ಆಗಿಲ್ಲ ಇಲ್ಲಿ. ಕರೆಕ್ಟಾ? ಡಿಸ್ಟೆನ್ಸ್, ಆಮೇಲೆ ಸ್ಪೀಡ್, ಆಮೇಲೆ ಟೈಮ್. ಓಕೆ, ಸಿಚುಯೇಷನ್ ಅಲ್ಲಿ 480 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಸ್ಪೀಡ್, ಸಾರಿ 480 ಕಿಲೋಮೀಟರ್ ಇದೆ. Now I assume that the speed of the train be x. Actually unit ಏನು? ಯೂನಿಟ್ ಹೇಳಬೇಕು. What is the unit of the speed? x kilometer per hour. But ಕೊನೆಗೆ ಬರೆಯೋಣ, ಪರವಾಗಿಲ್ವಾ? Now what is the time taken? Is it 480 by x, students? ಯಾಕೆ? We know the time is equal to distance by speed. ಕರೆಕ್ಟಾ? ಇದು ಅರ್ಥ ಆಯ್ತಾ ಹೇಗೆ ಬರ್ದ್ವಿ ಅಂತ? ಮೆಮೊರೈಸ್ ಮಾಡಬೇಡಿ. ಸಪೋಸ್ ನಾ ಸ್ಪೀಡ್ ಫಸ್ಟ್ ಬರ್ದು ಡಿಸ್ಟೆನ್ಸ್ ಆಮೇಲೆ ಬರ್ದಿದ್ರು 480 by x. ಓ, ಫಸ್ಟ್ ಅಲ್ಲಿ x ಇದೆ, 6 by 480 ಬರೋರು ಹೋಗೆ. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಟೈಮ್? ಡಿಸ್ಟೆನ್ಸ್ ಬೈ ಸ್ಪೀಡ್. ಈಗ ಏನಾಯ್ತು? ಇನ್ನೊಂದು ಸಿಚುಯೇಷನ್ ಅಲ್ಲಿ ಡಿಸ್ಟೆನ್ಸ್ ಅಷ್ಟೇ ಇದೆ, ಈಗ ಸ್ಪೀಡ್ ಏನ್ ಮಾಡಿದ್ರು? ಟ್ರೈನ್ ಕಡಿಮೆ ಮಾಡಿದ್ರು. ಎಷ್ಟು ಕಡಿಮೆ ಮಾಡಿದ್ರು? 8 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಮಾಡಿದ್ರು. ಸೊ ವಾಟ್ ಇಸ್ ದ ಟೈಮ್ ಟೇಕನ್? ಅದು ಗೊತ್ತಿಲ್ಲ. ಕರೆಕ್ಟಾ? ಈ ಕಡೆ ಆನ್ಲೈನ್ ಸ್ಟೂಡೆಂಟ್ಸ್ ಅರ್ಥ ಆಗ್ತಿದ್ಯಾ? Yes sir. Yes sir. ಅರ್ಥ ಆಗ್ತಿದ್ಯಾ? ಯಾವುದು? What is the relation between distance, speed and time? Distance is equal to speed into time. Therefore what is time? Distance by speed. ನಾವು ಮೆಮೊರೈಸ್ ಮಾಡಬೇಕಾಗಿರೋದು ಇದು. Distance is equal to speed into time. So time ಏನಾಗತ್ತೆ ಈಗ? ಸ್ಪೀಡ್ ನ ಕಡೆ ಕಳಿಸಿ, ಡಿಸ್ಟೆನ್ಸ್ ಬೈ ಟೈಮ್. ಟೈಮ್ is equal to distance by speed. Distance 480 ಕೊಟ್ಟಿದ್ದಾರೆ ಕ್ವಶನ್ ಅಲ್ಲೇ. We don't know the speed of the train, we are keeping it as x. Therefore the time is 480 by x. The other situation is the distance is same, but ಏನ್ ಮಾಡಿದ್ದಾರೆ? ಸ್ಪೀಡ್ ನ ಕಡಿಮೆ ಮಾಡಿದ್ದಾರೆ. ಎಷ್ಟು ಕಡಿಮೆ ಮಾಡಿದ್ದಾರೆ? 8 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಮಾಡಿದ್ದಾರೆ. ಸೊ x minus 8. Therefore what is the time taken in this situation? 480 by x minus 8. Students, just common sense ಯೋಚನೆ ಮಾಡಿ. ಇವಾಗ ನೋಡಿ ಪ್ಲೇ ಇರೋದು. ಈಗ ಫಾರ್ ಎಕ್ಸಾಂಪಲ್ ಐ ಆಮ್ ಜಸ್ಟ್ ಅರ್ಥ ಮಾಡ್ಕೊಳಕ್ ನಾನು ರೆಡ್ ಅಲ್ಲಿ ಬರೀತಾ ಇದ್ದೀನಿ ಇದನ್ನ.
ಇದನ್ನ T1 ಅಂತ ಅನ್ಕೊಳ್ಳೋಣ. T1 ಅಂದ್ರೆ ಏನು? ಟೈಮ್ 1. ಈ ಸಿಚುಯೇಷನ್ ನೋಡಿ, ಇದನ್ನ ಐ ಕಾಲ್ ಇಟ್ ಸಿಂಪ್ಲಿ ಟೈಮ್ 2. ಟೈಮ್ 1 ಜಾಸ್ತಿ ತಗೊಳತ್ತಾ, ಟೈಮ್ 2 ಜಾಸ್ತಿ ತಗೊಳತ್ತಾ? ವಿಚ್ ಸ್ಪೀಡ್ ಇಸ್ ಮೋರ್? ಟೈಮ್ 1 ಟೈಮ್ 2? ಸರ್ ಇನ್ನೂ ನಂಗೆ ಸಿಚುಯೇಷನ್ ಅರ್ಥ ಆಗ್ಲಿಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ, ಶತಾಬ್ದಿಲಿ ಹೋಗ್ತೀರಾ, ಪ್ಯಾಸೆಂಜರ್ ಟ್ರೈನ್ ಅಲ್ಲಿ ಹೋಗ್ತೀರಾ? ಯಾಕೆ ಪ್ಯಾಸೆಂಜರ್ ಅಂದ್ರೆ ಅರ್ಥ ಆಯ್ತಾ? ಯಾಕೆ ಹೇಳಿ? ಸ್ಪೀಡ್ ಕಡಿಮೆ ಇದೆಯಲ್ಲ. ಶತಾಬ್ದಿ ಫಾಸ್ಟ್ ಆಗಿ ಹೋಗುತ್ತಾ, ಪ್ಯಾಸೆಂಜರ್ ಟ್ರೈನ್ ಫಾಸ್ಟ್ ಆಗಿ ಹೋಗುತ್ತಾ? ಶತಾಬ್ದಿ. ಸೊ ಶತಾಬ್ದಿಲಿ ಹೋದ್ರೆ ಬೇಗ ಹೋಗ್ತಿರೋ, ಪ್ಯಾಸೆಂಜರ್ ಟ್ರೈನ್ ಅಲ್ಲಿ ಹೋದ್ರೆ ಬೇಗ ಹೋಗ್ತಿರೋ? ಶತಾಬ್ದಿ. ಹಂಗಾದ್ರೆ T1 ಜಾಸ್ತಿನಾ, T2 ಜಾಸ್ತಿನಾ? T2 ಜಾಸ್ತಿ. Set your voice is not audible. ಸಾರಿ, ಎಸ್ ಅವನೀಶ್, ಏನೋ ಹೇಳಿದೆ? ಅವನೀಶ್, ಸಚಿನ್, ಇಸ್ ಇಟ್ ಓಕೆ? ಭುವನ್, ಸಾಂಗವಿ, Yes, sir. Yes, sir. ಕೇಳಿಸ್ತಿದೆ ಅಲ್ವಾ? ಓಕೆ. ಸೇ ಟೈಮ್ 1 ಜಾಸ್ತಿನಾ, ಟೈಮ್ 2 ಜಾಸ್ತಿನಾ? ಟೈಮ್ 2 ಜಾಸ್ತಿ ತಗೊಳತ್ತೆ. ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾವ್ದು ಬೇಗ ಅಂತ ಕೇಳ್ತಾ ಇಲ್ಲ. ಐ ಆಮ್ ಆಸ್ಕಿಂಗ್ ವಿಚ್ ಇಸ್ ಟೇಕಿಂಗ್ ಮೋರ್ ಟೈಮ್ ಟು ರೀಚ್. ಇಸ್ ಇಟ್ ದಿಸ್ ಸಿಚುಯೇಷನ್ ಆರ್ ದಿಸ್ ಸಿಚುಯೇಷನ್? ಟೈಮ್ 2 ಸಿಚುಯೇಷನ್ ಇಸ್ ಟೇಕಿಂಗ್ ಟೈಮ್ ಟು ರೀಚ್. ಕರೆಕ್ಟಾ? ಕಾಮನ್ ಸೆನ್ಸ್ ಯೋಚನೆ ಮಾಡಿ, ಮ್ಯಾಥ್ಸ್ ಬೇಡ, ಕಾಮನ್ ಸೆನ್ಸ್. ನಾನು ಅದಕ್ಕೆ ಒಂದು ರಿಯಾಲಿಟಿಕ್ ಎಕ್ಸಾಂಪಲ್ ಕೊಟ್ಟೆ. ಇಲ್ಲ ಇನ್ನೂ ಹೇಳ್ತೀನಿ ನೋಡಿ. ಶತಾಬ್ದಿ ನಡ್ಕೊಂಡು ಹೋಗ್ತೀರಾ, ನಡ್ಕೊಂಡು ಹೋದ್ರೆ ಟೈಮ್ ಜಾಸ್ತಿ ತಗೊಳತ್ತಾ, ಶತಾಬ್ದಿಲಿ ಹೋದ್ರೆ ಟೈಮ್ ಜಾಸ್ತಿ ತಗೊಳತ್ತಾ? ನಡ್ಕೊಂಡು ಹೋದ್ರೆ ಟೈಮ್ ಜಾಸ್ತಿ ತಗೊಳತ್ತೆ. ಶತಾಬ್ದಿಲಿ ಹೋಗ್ತೀರಾ, ನಡ್ಕೊಂಡು ಹೋಗ್ತೀರಾ, ಯಾವ ಟೈಮ್ ಕಡಿಮೆ ತಗೊಳತ್ತೆ? ಶತಾಬ್ದಿ. ಯು ಅಂಡರ್ಸ್ಟುಡ್ ದ ವರ್ಡ್? ದಿಸ್ ಟೇಕ್ಸ್ ಟೈಮ್ ಲೆಸ್ ಕಂಪೇರ್ ಟು ದಿಸ್, ಆರ್ ದಿಸ್ ಟೇಕ್ಸ್ ಮೋರ್ ಟೈಮ್ ಕಂಪೇರ್ ಟು ದಿಸ್. ಯಾವ್ದಾದ್ರು ಹೇಳ್ಬೋದು, ಕರೆಕ್ಟಾ? ಮೋರ್ ಆರ್ ಲೆಸ್. ನೌ ಅಕಾರ್ಡಿಂಗ್ ಟು ದಿಸ್ ಸಿಚುಯೇಷನ್, is it very clear fact that time 2 is greater than time 1? Yes or no? Who is greater? Time 2 is greater. If I want to equate time 1 and time 2, ನಾನು ಈಕ್ವೇಟ್ ಮಾಡಬೇಕು. ಇವರಿಬ್ರು ಈಕ್ವಲ್ ಮಾಡಬೇಕು. ಈಕ್ವಲ್ ಮಾಡಕ್ಕೆ ನಾನು ಎಲ್ಲಿ ಆಡ್ ಮಾಡಬೇಕು? ಟೈಮ್ 1 ಗೆ ಆಡ್ ಮಾಡಬೇಕು. ಕರೆಕ್ಟಾ? ಈ ಸಿಚುಯೇಷನ್ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಈಗ ನಾನೊಂದು ನಂಬರ್ಸ್ ಅಲ್ಲಿ ಎಕ್ಸಾಂಪಲ್ ಕೊಡ್ತೀನಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಡು ಯು ಥಿಂಕ್ ದಟ್ 13 is greater than 10? ವಿಲ್ ಯು ಅಗ್ರಿ? ಈಗ ನಾನು 13 ಮತ್ತೆ 10 ಅನ್ನ ಈಕ್ವಲ್ ಮಾಡಬೇಕು. ಈಕ್ವಲ್ ಮಾಡ್ಬೇಕು ಅಂದ್ರೆ ಯಾರಿಗೆ ಆಡ್ ಮಾಡ್ತೀರಾ? 10 ಗೆ ಆಡ್ ಮಾಡ್ಬೇಕು. ಕರೆಕ್ಟಾ? ಯಾಕೆ? 13 ಜಾಸ್ತಿ ಇದಾರಲ್ಲ. ಜಾಸ್ತಿ ಇರೋರು ನಾವೇನೋ ಮಾಡಕ್ಕಾಗಲ್ಲ. ದಿಸ್ ಸಮಥಿಂಗ್ ಲೈಕ್ ಯು ಆರ್ ಬ್ಯಾಲೆನ್ಸಿಂಗ್. ಈಗೆಲ್ಲ ನಾವು ತರಕಾರಿ ತಗೊಂಡ್ರೆ ಡಿಜಿಟಲ್ ಮಿಷಿನ್ ಬಂದ್ಬಿಟ್ಟಿದೆ. ಬಟ್ ಇನ್ನೊಂದ್ ಕಡೆ ನೋಡ್ತಿದ್ರ ತಕಡಿ ಇಡೋರು, ಅವಾಗ ವಾಟ್ ದೇ ಯೂಸ್ ಟು ಡೂ, ಎಲ್ಲಿ ಕಡಿಮೆ ಇರತ್ತೋ ಅಲ್ಲಿಗೆ ಹಾಕೋರು ಬ್ಯಾಲೆನ್ಸ್ ಮಾಡ್ಲಿಕ್ಕೆ. ಸೊ ನೌ ಇನ್ ದಿಸ್ ಸಿಚುಯೇಷನ್, if I want to make time 2 and time 1 equal, I have to add something here to make time 2 equal, right? So how much something I have to add? 3. ಯಾಕೆ? ಅವರೇ ಕೊಟ್ಟಿದಾರ ನೋಡಿ ಕ್ವಶನ್ ಅಲ್ಲಿ, 3 hours. ಈ ಸಿಚುಯೇಷನ್ ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಇದನ್ನ ಮೆಮೊರೈಸ್ ಮಾಡಬೇಡಿ, ಅರ್ಥ ಮಾಡ್ಕೊಳ್ಳಿ. I repeat quickly. The distance traveled by the time from this point to this point is 480 kilometers. Will you agree? The distance. We don't know the speed. We are calling it as x. So we know the distance and we know the speed. Therefore, the time taken is 480 by x. No doubt in that. Now the situation is different, but the traveling kilometer is same. What is the speed? X minus 8, because see the question, the speed of the train is reduced by 8 kilometers per hour. Therefore, what is the time taken? 480 by x minus 8. ಈಗ ಏನಾಯ್ತು? ಇದೊಂದು ಟೈಮು, ಇದೊಂದು ಟೈಮ್, 2 ಟೈಮ್ ನಮ್ಮ ಹತ್ರ ಇದೆ. ಯಾವ ಟೈಮ್ ಜಾಸ್ತಿ ತಗೊಳತ್ತೆ? ಈ ಸಿಚುಯೇಷನ್ ಇರೋ ಟೈಮ್ ಜಾಸ್ತಿ ತಗೊಳತ್ತೆ. ಕಾಮನ್ ಸೆನ್ಸ್ ಅಲ್ಲಿ ಅರ್ಥ ಆಯ್ತು. ಈಗ ಇವ್ರಿಬ್ರಲ್ಲಿ ಯಾರು ಜಾಸ್ತಿ ಅಂತ ಗೊತ್ತಾದ್ಮೇಲೆ, ಕ್ಯಾನ್ ಯು ರೈಟ್ ದ ಸಿಂಬಲ್? ಈಗ ನಾನು ಇವ್ರಿಬ್ರು ಈಕ್ವಲ್ ಮಾಡ್ಬೇಕು ಅಂದ್ರೆ T1 ಗೆ ಆಡ್ ಮಾಡ್ಬೇಕು, ನಂಗೆ T2 ಬರಕ್ಕೆ. ಕರೆಕ್ಟಾ? ಸೊ ಎಷ್ಟು ಆಡ್ ಮಾಡ್ಬೇಕು? ಮತ್ ಕ್ವಶನ್ ನೋಡಿ 3 ಅಂತ ಕೊಟ್ಟಿದಾರ. ಸೊ ವಾಟ್ ಐ ಕ್ಯಾನ್ ಡೂ ನೌ, ಗಿವನ್, ಐ ಕ್ಯಾನ್ ರೈಟ್ ಗಿವನ್ ಇನ್ ದ ಕ್ವಶನ್. T2 ಅಂದ್ರೆ ಎಷ್ಟು? 480 by x is equal to 480 by x minus 8 plus 3. Are you understanding this? But I have seen few
ಥಿಂಕ್ ಸ್ಟೂಡೆಂಟ್ಸ್ ಬರ್ದಿರೋದು ನೋಡಿದ್ದೀನಿ, ಒಂದ್ ಕಡೆ ನಾನು ಯೂಟ್ಯೂಬ್ ಅಲ್ಲೂ ನೋಡಿದ್ದೀನಿ. ಹೆಂಗ್ ಬರೀತಾರ ಗೊತ್ತಾ, ಇದನ್ ಬರೆಯೋ ಬದಲು 480 by x minus 480 by x minus 8 is equal to 3 ಅಂತ ಬರೀತಾರೆ. How many of you have understood the problem in this way? ನನ್ ಕ್ವಶನ್ ಕೇಳೋದು ಅರ್ಥ ಆಗ್ತಿದ್ಯಾ? ಯಾಕೆ ಡೈರೆಕ್ಟ್ ಆಗಿ ಇದನ್ನ ಬರೀತಾರೆ? ಬಟ್ ಐ ಯೂಶಲಿ ವೋಂಟ್ ರೆಕಮೆಂಡ್ ದಿಸ್ ಲೈನ್ ಟು ಅಂಡರ್ಸ್ಟ್ಯಾಂಡ್. ಯಾಕೆ ನಾನು ಇದನ್ನ ರೆಕಮೆಂಡ್ ಮಾಡಲ್ಲ ಅಂದ್ರೆ, ಬರ್ಕೊಳ್ಳೋ ಟೈಮಲ್ಲಿ ಏನಾರೋ ಬೈ ಮಿಸ್ಟೇಕ್ ನಾವು ಎಕ್ಸ್ ಮೈನಸ್ 8 ಫಸ್ಟ್ ಬರ್ದು ಆಮೇಲೆ ಎಕ್ಸ್ ಬರ್ದ್ರೆ ಏನಾಗತ್ತೆ ಆನ್ಸರ್? ಫುಲ್ ಹೊಟ್ಟೋಗುತ್ತೆ. ನೆಗೆಟಿವ್ ಅಲ್ಲ ಆನ್ಸರ್, ಯು ಕೆನಾಟ್ ಫೈಂಡ್ ಸಮಟೈಮ್ಸ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ಸ್? See, I am not telling that this method is wrong, but I prefer this idea. ಏನು one step extra ಐತೆ ಎಕ್ಸಾಮ್ ಅಲ್ಲಿ, ಕರೆಕ್ಟಾ? ಬಟ್ ಕನ್ಫ್ಯೂಷನ್ ಇಲ್ಲ ಅನ್ಕೋತೀನಿ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೈ ಪಾಯಿಂಟ್? ಓಕೆ, ಸೊ ನೌ ವಿ ವಿಲ್ ಸಾಲ್ವ್ ದಿಸ್. ಹೆಂಗ್ ಸಾಲ್ವ್ ಮಾಡ್ತೀರಾ ಸ್ಟೂಡೆಂಟ್ಸ್? 480 by x minus 480 by x minus 8 is equal to 3. 480 ಕಾಮನ್ ತಗೋಬೋದಾ? 480 ಕಾಮನ್ ತಗೊಂಡ್ರೆ ಏನು ಉಳ್ಕೊಳತ್ತೆ? 1 by x minus 1 by x minus 8 is equal to 3. ಈ ಮೆಥಡ್ ಅಲ್ಲಿ ಹೋದ್ರೂ ಪರವಾಗಿಲ್ಲ, ಬಟ್ ಅರ್ಥ ಮಾಡ್ಕೊಳ್ಳಿ. ಬಟ್ ಐ ಫೀಲ್ that this method is a better feasible idea to solve the problem. ಎಸ್, ಆ ಕಡೆ ಇರೋರ್ಗೆ ಏನಾರು ಡೌಟ್ ಇದೆಯಾ ಆನ್ಲೈನ್? No, sir. ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಎಸ್ ಪ್ರಿಯಾ, ರಿತೇಶ್, ಅರ್ಥ ಆಯ್ತಾ? Yes, sir. ರಿತೇಶ್, So Ritesh is on hold. ರಿತೇಶ್ ಕೇಳಿಸ್ತಿದ್ಯಾ? ಓಕೆ, ಈಗ ಇದನ್ನ ಸಾಲ್ವ್ ಮಾಡೋಣ ಸ್ಟೂಡೆಂಟ್. ಸಾಲ್ವ್ ಮಾಡೋದು ಈಸಿ. ಹೆಂಗ್ ಸಾಲ್ವ್ ಮಾಡ್ತೀರಾ? LCM ತಗೋಬೇಕಾ? 480 ಈ ಕಡೆ ಕಳಿಸಿದ್ರೆ ಏನಾಗತ್ತೆ? 3 by 480. 3 by 480 ಅಷ್ಟೇ. ಸೊ x minus 3 minus x divided by x into x minus 3 is equal to 3 by 480. Is 480 divisible by 3? 3 how many is that? Yes, sir. 3. 13 or 16? 316, sir. 16. Sir. Yes, sir. 316 ತಾನೆ? ಸೊ x ಕ್ಯಾನ್ಸಲ್ ಆದ್ರೆ ಏನು ಉಳ್ಕೊಳತ್ತೆ? ಇಲ್ಲ, ಇನ್ನೂ ಈಸಿ ಇದೆ ನೋಡಿ. ಇಲ್ಲಿ ಕ್ಯಾನ್ಸಲ್ ಮಾಡೋದ್ ಬೇಡ. ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ಸಿಕ್ಕಾಕತ್ತೀವಿ. ಇಲ್ಲಿ ನೋಡಿ, 3 ಕ್ಯಾನ್ಸಲ್ ಮಾಡ್ಬೋದಾ? ಸೊ ಏನಾಯ್ತಾಗ? minus 480 is equal to x squared minus 3x. ಈಗ ಏನಾಯ್ತು? x squared minus 3x plus 480 is equal to 0. Life ಜಿಂಗಾಲಾಲ. What you got? Quadratic equation. ಹೆಂಗ್ ಸಾಲ್ವ್ ಮಾಡ್ತೀರಾ? ಇದು LCM ತಗೊಳ್ಳೋದು ಅರ್ಥ ಆಗ್ಲಿಲ್ವಾ? ಇಲ್ಲಿ 8 ಅದು ಲೈಫ್ ಜಿಂಗಾಲಾಲ ಓಡಿಸ್ಕೊಂಡ್ಬಿಡ್ತು. ಅದು ಒಂಥರ ಜಿಂಗಾಲಾಲ ಕರೆಕ್ಷನ್ ಮಾಡೋರ್ಗೆ. ಸಾರಿ, x minus 8 3 ಕ್ಯಾನ್ಸಲ್ ಆದ್ರೆ ಏನಾಗುತ್ತೆ? minus 1 by x squared minus 8x is equal to 1 by 480. So minus 480 is equal to x squared minus 8x. So x squared minus 8x plus 480 is Sir, equal x to minus 8 minus x. No, sir. Sir, ಇದು x minus 8 ಮೇಲ್ ನ್ಯೂಮರೇಟರ್ ಇದಾಗುತ್ತೆ, ಮಲ್ಟಿಪ್ಲೈ ತಾನೆ ಆಗುತ್ತೆ ಸರ್. ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಸರಿ ಇದೆಯಲ್ಲ? ತಪ್ಪಾಯ್ತಾ? ಮತ್ತೆ ಸರಿ ಸರಿ ಇಲ್ಲ ಇದೆಯಲ್ಲ? ಸರ್.
ನಾವ್ ವಿಚ್ ನಂಬರ್ 480 ಮಾಡ್ಬೇಕು ಪ್ರಾಡಕ್ಟ್ ಮಾಡಿದ್ರೆ ಸಮ್ ಮಾಡಿದ್ರೆ -4 ಬರಬೇಕು. ವಿಚ್ ಆರ್ ದೋಸ್ ಟು ನಂಬರ್ಸ್? ಸಮ್ -8 ಬರಬೇಕು, ಪ್ರಾಡಕ್ಟ್ 480 ಬರಬೇಕು. ವಿಚ್ ಟು ನಂಬರ್ಸ್ ಯು ಕ್ಯಾನ್ ಸ್ಪ್ಲಿಟ್? $480 ಪ್ರಾಡಕ್ಟ್. ಎಷ್ಟಪ್ಪ? 28 ಎಷ್ಟು? ಸಾರಿ 28 ಆಗಲ್ಲ. ಏಕೆ? 20 + 8 ಬರಬೇಕು. ಸೊ 20 12 ಬರುತ್ತಾ? 12 ಏನಾರ ಆಗತ್ತಾ? 20 12 ಇಲ್ಲ. 20 12 12 240 ಆಗತ್ತೆ. ಹಂಗಾರೆ 30 ಹೋಗಿ. 30 ಹೋಗಿ. 30 ಮತ್ತೆ 8 ಅಂದ್ರೆ 22. 22 ಮತ್ತೆ 13 ಕೇಳಿ, ಒಪ್ಕೋತೀರಾ ಅಂತ? ಒಪ್ಕೋತಾರಂತ? 6 ಆಗಲ್ಲ. ಇವರು ಈ ಕಡೆಯವರು ಒಪ್ಕೊಳ್ಳಲ್ಲ. ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋಗೋಣ. ಅಲ್ಲ, ಕಡಿಮೆ ಮಾಡ್ಬೇಕೀಗ. 20 ಮತ್ತೆ 28 ಆಗಲ್ವಾ? ಆಗ್ಬೋದು, ಯಾರಿಲ್ಲ ಅಂತ ನೋಡೋಣ. 20 ಮತ್ತೆ 28. 28 ಎಷ್ಟು ಬಂತು ಪ್ರಾಡಕ್ಟ್? 560. ಜಾಸ್ತಿ ಆದ್ರು, ಕಡಿಮೆ ಮಾಡೋಣ. ಇನ್ನು ಹಿಂದೆ ಬನ್ನಿ. 1810 ಆಗಕ್ ಸಾಧ್ಯನೇ ಇಲ್ಲ. ಒಂಚೂರು ಮುಂದಕ್ಕೆ ಹೋಗಿ. ಅರ್ಥ ಆಗ್ತಿದ್ಯಾ? ನನ್ ಮಕ್ಕ ನೋಡಿದ್ರೆ ಏನು, ಸ್ವಲ್ಪ ತಲೆ ಕೆಲ್ಸ ಕೊಡಿ. ವಿಚ್ ಟು ನಂಬರ್ಸ್ ಯು ಹ್ಯಾವ್ ಟು ಫೈಂಡ್? 20 24 ಆಗದ ಇಲ್ವಲ್ಲ? $16 and 8 ಆಗಲ್ಲ. 16 and 24 How many of you are solving the problem along with me? Okay. Sir, me. Sachin, okay. Sir, me. Sangve, okay. Jayant, okay. ಇಲ್ಲೆಲ್ಲ ಓಕೆ. ಆನ್ಲೈನ್ ಅಲ್ಲಿ ಯಾರು ಗೊತ್ತಿಲ್ಲ. ಪ್ರಿಯಾ ಓಕೆ. ಭುವನ್, ರಿತೇಶ್, ಸ್ವರ, ಅವನೀಶ್ ನಂಗೆ ಗೊತ್ತಿಲ್ಲ. ಮಾಡ್ತಿದ್ದೀರಾ? ಈಗ ಜಸ್ಟ್ ಇಮ್ಯಾಜಿನ್ ಸ್ಟೂಡೆಂಟ್ಸ್, ಓಕೆ. ಈಗ ಒಂದು ಬಿಲ್ಡಿಂಗ್ ಅಂತ ಅನ್ಕೊಳ್ಳೋಣ, ಓಕೆ. ಇದೇ ನೆಟ್ಟಿಗಿಲ್ಲ. ಇದೆಲ್ಲ ಏನಾಗತ್ತೆ? ಬಿದೋಗತ್ತೆ. ಕರೆಕ್ಟಾ? ಈಗ ನಾವ್ ಎಲ್ಲಿದ್ದೀವಿ? ಪ್ರಾಬ್ಲಮ್ ಮಾಡಕ್ ಇಲ್ಲೆಲ್ಲೋ ಸಾಲ್ವ್ ಮಾಡ್ತಿದೀವಿ. ಕರೆಕ್ಟಾ? ಬಟ್ ಪ್ರಾಬ್ಲಮ್ ಇರೋದು ಇಲ್ಲಿ. ಏನ್ ಪ್ರಾಬ್ಲಮ್ ಆಯ್ತು ಹೇಳಿ? ನಾನು ಪ್ರೀವಿಯಸ್ ಪೇಜ್ ಇಂದ ನೆಕ್ಸ್ಟ್ ಪೇಜ್ LCM ಬರಬೇಕಾರೆ x - 8 - x ಬರೀಬೇಕು ತಾನೆ? ಸೊ ಬರೆಯೋ ಜೋಶಲ್ಲಿ x - 3 ಮಾಡಿದೀವಿ. ಸೊ ಸಿಗ್ತಾ ಇಲ್ಲ. ಡಿನಾಮಿನೇಟರ್ ಸರಿ ಅಂದ್ರೆ ಗ್ರೌಂಡ್ ಫ್ಲೋರ್ ಸರಿ ಮಾಡಿದ್ವಿ, ಫಸ್ಟ್ ಫ್ಲೋರ್ ಹೋಗೆ. ಸೊ ಈಗ ಈ ಬುಡ ಸರಿಗಿಲ್ಲ. ಕರೆಕ್ಟಾ? ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಹಿಯರ್. ಇವನ್ ಐ ಮೇಡ್ ಅ ಸಿಲ್ಲಿ ಮಿಸ್ಟೇಕ್ ಅಂಡ್ ಯು ಆಲ್ಸೋ ಅಗ್ರೀಡ್ ದಟ್ ಮಿಸ್ಟೇಕ್. ಗುರುಗೆ ತಕ್ಕ ಶಿಷ್ಯ ಅಂದ್ರು. ಸೊ 1/x - 1/x - 8 LCM ತಗೊಂಡ್ರೆ ಏನಾಗತ್ತೆ? ಸರ್ ಅದನ್ನೇ ಹೇಳಿದ್ ಸರ್, -x - 8. ವೆರಿ ಗುಡ್. ಮೇ ಬಿ ಅದ್ ನಂಗೆ ಓವರ್ಫ್ಲೋ ಆಗೋಯ್ತು. ಗುಡ್. ಈಗ ನೋಡ್ಬಿಡ್ರಪ್ಪ ಸರಿ ಇದೆಯಾ ಅಂತ. ಆಮೇಲೆ ಮತ್ ಸಚಿನ್ ಅಲ್ಲಿಂದ ಬೈತಾನೆ, ನಾನು ಆಗ್ಲೇ ಹೇಳ್ದೆ ಅಂತ. ತರ ನನ್ ತಪ್ಪು ಹೇಳ್ದಾಗ ಅಲ್ಲೇ ಕೂತ್ಕೊಂಡ್ಬಿಡ್ಬೇಕಣ್ಣ ನೀನು.
ಥರ್ಡ್ ಅಂಪೈರ್ ರಿವ್ಯೂ ಹಾಕ್ಬೇಕು, ನೀನು ಕೊಡ್ಬೇಕು, ಹಿಂಗೆ ಮಾಡಿ ಅದ್ ಹೆಂಗ್ ಬಂತು ಅಂತ ಬಿಟ್ಬಿಟ್ಟ ಅಲ್ಲಿ ಔಟ್ ಆದ್ರೆ ಆಗ್ಲಿ ಹೋಗಿ ಸಾಯ್ಲಿ ಹೋಗಿ ಅವ್ರ ತಾನೆ ಅಂತ. ಎಕ್ಸ್ -8 ಕ್ಯಾನ್ಸಲ್ ಆದ್ರೆ ಏನಾಗತ್ತೆ, ಮಲ್ಟಿಪ್ಲೈ ಮಾಡ್ಬೇಕೀಗ, ಅವಾಗ ಈಸಿಯಾಗಿ ಕ್ಯಾನ್ಸಲ್ ಆಗೋಯ್ತಲ್ವಾ. ಸೊ ಈಗ -8 ಡಿವೈಡೆಡ್ ಬೈ x ಇಂಟು x -8 ಇಸ್ ಈಕ್ವಲ್ ಟು 1/160 ಎಸ್ ಸರ್. ಈಗ 160 ಇಂಟು 8 ಎಷ್ಟು? ಎಷ್ಟು? 16 8s 160. 160 ಅಲ್ಲಿ 32 ಕಿತ್ತಾಕಿ 1828 1280 ಪ್ಲಸ್ ಅಲ್ಲ, ಇದಾ ಕಡೆ ಇರತ್ತೆ, ಇಸ್ ಈಕ್ವಲ್ ಟು 0. ಅಯ್ಯೋ ಇನ್ನೂ ದೊಡ್ಡ ನಂಬರ್ ಬಂತಲ್ರು, ಅದೇ ಚೆನ್ನಾಗಿತ್ತಲ್ಲ, ಆ ಟ್ರೈನೇ ಚೆನ್ನಾಗಿತ್ತಪ್ಪ. ಓಕೆ, ಜೋಕ್ಸ್ ಅಪಾರ್ಟ್. Come on, now identify two numbers such that the product is 1280. n ಎಲ್ಲಿದೆ? ಸಿಂಪ್ಲಿಫೈ ಮಾಡಕ್ಕಾಗಲ್ಲ. Which because the coefficient of x square is 1, ಏನು ಮಾಡಕ್ಕಾಗಲ್ಲ. 1000. 8 and 160. Sorry, yes ವರ 8 and 160 ಆಗಲ್ಲ ಬಿಡಿ. ಗುಡ್. 1120 720 1080 1120p ಇಲ್ಲ, ಪವರ್ಸ್ ಆಫ್ ಟೂಲ್ ಇದೆಯಾ ಅನ್ಕೊಂಡೆ. 0 ಬರಲೇಬೇಕು, ಕರೆಕ್ಟಾ? ಸೊ 10 20 30 40 50 60 ಹಂಗಿರ್ಬೇಕು. ದಟ್ಸ್ ಹೌ ಯು ಹ್ಯಾವ್ ಟು ಥಿಂಕ್. Sir, -40 and 32. -40 and 32, ವೆರಿ ಗುಡ್. ಸೊ ಓಕೆ, ಕೊನೆ 0 ಬಿಟ್ಬೋಣ, ತಲೆ ಕೆಡ್ಸ್ಕೊಳ್ಳೋದು ಬೇಡ, ಕರೆಕ್ಟಾ? ಡೆಫಿನೆಟ್ಲಿ ವಿ ಶುಡ್ ಗೆಟ್ ಅಂದ್ರೆ 10 20 30 40 50 ಇರಬೇಕು. ಸೊ ಯುವರ್ ಫ್ರೆಂಡ್ ಇಸ್ ಸೆಲ್ಲಿಂಗ್ 40 ಬಂತ? ಯಾವುದು ಮೈನಸ್ ಡಾಮಿನೇಷನ್ ಶುಡ್ ಬಿ -8 ಅಂದ್ರೆ -40 ಆಗ್ಬೇಕು, ಕರೆಕ್ಟಾ? ಸೊ ವಿ ಗಾಟ್ ದೋಸ್ ಟು ನಂಬರ್ಸ್. ಗುಡ್. ಸೊ ವಿಚ್ ಇಸ್ ದೋಸ್ ಟು ನಂಬರ್ಸ್? x squared minus 40 and 32x plus 1280 is equal to 0. Now students, what is common? Correct? Now what is overall common? X minus 40 into x plus 32 is equal to 0. Therefore x is 40 or x is minus 32. Among these two, which answer you will consider? Why x equals 40 is considered? Speed cannot be negative. Artha aita? Therefore the speed of the train is 40 km/h. Adan baribeku. Therefore the speed of the train is 40 km/h. And students, I want to write one question. I'll give you. Please write that question after this. ಒಂದು ನೋಟ್ಸ್ ಅಲ್ಲ, ಬೇರೆ ವರ್ಕ್ಶೀಟ್ ಅಲ್ಲೇ ಜಾಗ ಇರಲ್ಲ, ಬೇರೆ ಕಡೆ ಎಲ್ಲಾರು ಬರ್ಕೊಳ್ಳಿ. ಒಂದು ಕ್ವಶನ್ ಹೇಳ್ತೀನಿ. ಶಾಲ್ ಐ ಟೆಲ್? ಯೂನಿಟ್ಸ್ ಬರೀಬೇಕು ಸ್ಟೂಡೆಂಟ್ಸ್ ಈಗ, ಯಾಕೆ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ಮೇಲೆ ಲಾಸ್ಟ್ ಅಲ್ಲಿ ಯೂನಿಟ್ಸ್ ಬರೀಬೇಕು. ರಿತೇಶ್ ಕೇಳಿಸ್ತಿದ್ಯಾ? ಮಾಡ್ತಿದ್ಯಾ ಪ್ರಾಬ್ಲಮ್? Okay, now you just write this question, students. Solve x squared minus 8x. Solve x squared minus 8x plus 1280 is equal to 0. Plus 1280 is equal to 0. Solve ಮಾಡಿದೀವಾ? ಏನ್ ಆನ್ಸರ್ ಬರುತ್ತೆ ಇದಕ್ಕೆ? ಏನ್ ಆನ್ಸರ್ ಬರೀತೀರಾ? Sir, x is equals to 40. You understood my question? Question ನೋಡಿ. Solve x squared minus 8x plus 1280 is equal to 0. ಇಷ್ಟೇ ಇರುತ್ತೆ ನಿಮ್ ಕ್ವಶನ್. ಏನ್ ಬರೀತೀರಾ ಆನ್ಸರ್?
minus 40 plus 32 na x squared minus 8x plus 1280 is equal to 0. Solve ಅಂತಿದೆ. ಏನ್ ಆನ್ಸರ್ ಬರೀತೀರಾ? plus 40 and ಯಾಕೆ minus 32 ಬರೀತೀರಾ? ಹಂಗಾರೆ ಇಲ್ಲಿ ಯಾಕೆ ಬರೀಲಿಲ್ಲ? Now did you understand the situation of x? ಈ ಕ್ವಶನ್ ಈಗ ನಾನು ಡಿಕ್ಟೇಟ್ ಮಾಡದ್ನಲ್ಲ, ಅಲ್ಲಿ x ಗೆ ಏನೂ ಇಲ್ಲ, ಸ್ಪೀಡು ಅಲ್ಲ, ಟೈಮು ಅಲ್ಲ, ಡಿಸ್ಟೆನ್ಸ್ ಅಲ್ಲ. ಸೊ ಪಾಸಿಟಿವ್ ಆದ್ರೂ ಇರ್ಬೋದು, ನೆಗೆಟಿವ್ ಆದ್ರೂ ಇರ್ಬೋದು. ಬಟ್ ಅದೇ ಕ್ವಾಡ್ರಾಟಿಕ್ ಇಕ್ವೇಶನ್ಗೆ x ಗೆ ಒಂದು ಡಿಫೈನ್ ಮಾಡ್ತಿದೀವಿ. ವಾಟ್ ಇಸ್ x now? Speed. Now it cannot be negative. Did you understand the question? ನಾನು ಯಾಕೆ ಹಿಂಗ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ತರ ಕ್ವಾಡ್ರಾಟಿಕ್ ಇಕ್ವೇಶನ್ ಇಷ್ಟೊಂದು ಸಾಲ್ವ್ ಮಾಡಿ ನಾ ಸುಮ್ಮನೆ ಸಾಲ್ವ್ ಅಂದ್ರೆ ಸರ್ ಮೈನಸ್ ಯಾಕೆ ಬರೀತೀರಾ ಅನ್ಬಿಡ್ತಾರ ಒಂದೊಂದ್ಸರಿ. ಹಲೋ, ಸಿಚುಯೇಷನ್ ಅರ್ಥ ಮಾಡ್ಕೊಳ್ಳಿ. In what situation you are neglecting minus? Are you understanding, students? Exam ಅಲ್ಲಿ ಈ ತರ ಸಾಲ್ವ್ ಅಂತ ಕೊಟ್ಟಾಗ ಡೋಂಟ್ ವರಿ ಅಬೌಟ್ ದ ಸೈನ್. ಪ್ಲಸ್ ಆರೋ ಇರ್ಬೋದು, ಮೈನಸ್ ಆದ್ರೂ ಇರ್ಬೋದು, ಝೀರೋ ಆರೋ ಇರ್ಬೋದು. ಬಟ್ ವೆನ್ ದೇ ಹ್ಯಾವ್ ಡಿಫೈನ್ಡ್ ದ ವೇರಿಯಬಲ್ ಎಕ್ಸ್ as something, then you have to check the situation. For example, age problem ಮಾಡ್ತೀರಾ ಅನ್ಕೊಳ್ಳೋಣ. Can age be negative? No. ಏನ್ ಹುಟ್ಟದ ಮೇಲೆ ಹಿಂದಕ್ಕೆ ಹೋಗಕ್ಕಾಗತ್ತೆ? ಅದ್ಯಾವ ತರ ಅದು ಅರ್ಥ ಆಯ್ತಾ? ಯಾವ ಸಿಚುಯೇಷನ್ ಅನ್ನೋದು ಅರ್ಥ ಆಗ್ತಿದ್ಯಾ ನಾನು ಹೇಳ್ತಾ ಇರೋದು? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಟೇಕ್ ದ ನೆಕ್ಸ್ಟ್ ಕ್ವಶನ್. ರೆಡಿ? ಓಕೆ, ದ ನೆಕ್ಸ್ಟ್ ಕ್ವಶನ್ ಗೋಸ್ ಲೈಕ್ ದಿಸ್. A cottage industry produces a certain number of pottery articles in a day. ಎಷ್ಟು? ಸರ್ಟೈನ್. ನಂಗೇನ್ ಗೊತ್ತು? ಅದಕ್ಕೆ ಗೊತ್ತಿಲ್ಲ ಅನ್ನಲ್ಲ ಎಕ್ಸ್ ಅಂತೀವಲ್ಲ, ಇರ್ಲಿ. It was observed on a particular day. ಯಾವುದೋ ಒಂದ್ ದಿನ. The cost of the production of each article was 3 more than twice the number of articles produced on that day. ಅಂದ್ರೆ ಕಾಸ್ಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಾ ಇದೆ? ನಂಬರ್ ಆಫ್ ಆರ್ಟಿಕಲ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಪ್ಲೀಸ್ ರೀಡ್ ದಟ್ ಇಂಗ್ಲಿಷ್ ಸ್ಟೂಡೆಂಟ್ಸ್. Read that English. It was observed on a particular day of each particle. The cost of production of each article was 3 more than twice the number of articles produced on that day. So ಈಗ ನಾವ್ ಏನ್ ಅಸ್ಯೂಮ್ ಮಾಡ್ಕೋಬೇಕು? Let the number of articles be x kilometer per hour. Correct? What is the unit of x? ಈಗ ನನ್ನ ಹತ್ರ 3 ಪೆನ್ ಇದೆ ಅನ್ಬೇಕಾ? 3 rupees ಇದೆ ಅನ್ಬೇಕಾ? 3 ಪೆನ್ ಇದೆ ಅಷ್ಟೇ. So it has no unit. While you count, how many students are there in my class? I have 110 kg students ಅನ್ನಕ್ಕಾಗತ್ತಾ? I have to just count, right? So when you are counting students, it has no unit. Unit ಇಲ್ಲ. But ಈ ವ್ಯಾಲ್ಯೂ ಇದೆಯಲ್ಲ, ಇದಕ್ಕೆ ಒಂದು ಡಿಪೆಂಡ್ ಆಗ್ತಿದ್ದಾರೆ. ಯಾರು? ಕಾಸ್ಟ್. So what is the cost? How cost is depending? On a particular day, the cost of the production of each article in rupees was 3 more than twice the number of articles on that day. Correct? ಅಂದ್ರೆ ಇವತ್ತು ಒಂದು ಆರ್ಟಿಕಲ್ ನಾನು ಏನೋ ಒಂದು ಮಾರಿದ್ರೆ ಎಷ್ಟು ದುಡ್ಡಿಗೆ ಮಾರ್ಬೇಕು ನಾನು? ಈಗ ಹಾಕಕ್ಕೂ ಕಾಸಿರಲ್ಲ. ನಾನು 3 rupees ಮಾರಿದ್ರೆ 3 + 2x. ಅಲ್ಲಿ ನೋಡಿ ಇಂಗ್ಲಿಷ್. ದ ಕಾಸ್ಟ್ ಆಫ್ each article is 3 more than twice the number of articles. Correct? ಈಗ ಯಾವತ್ತೋ ಒಂದಿನ ಪರ್ಟಿಕ್ಯುಲರ್ ಡೇ ಬಗ್ಗೆ ಮಾತಾಡಿದ್ರೆ, ಇಫ್ ದ ಟೋಟಲ್ ಕಾಸ್ಟ್ ಆಫ್ ದ ಪ್ರೊಡಕ್ಷನ್ ಆನ್ ದ ಡೇ ವಾಸ್, ಎಷ್ಟು ಕಲೆಕ್ಟ್ ಆಯ್ತು? 90 rupees. ಸೊ ಹೌ ವಿಲ್ ಫೈಂಡ್ ದ ಟೋಟಲ್ ಕಾಸ್ಟ್? ಇದು ಕೊಟ್ಟಿದ್ದಾರೆ. ಟೋಟಲ್ ಕಾಸ್ಟ್ ಇಸ್ ಈಕ್ವಲ್ ಟು ₹90. ಅಫ್ಕೋರ್ಸ್ ಈವನ್ ಇದ್ರದ್ದು ಏನೋ ಯೂನಿಟ್ ಬಂದು rupees. How will find the total cost? ಅದು ಕಾಸ್ಟ್ ಆಫ್ 1 ಆರ್ಟಿಕಲ್. ಇದು ಈಗ ನನ್ನ ಹತ್ರ ಎಷ್ಟು ಆರ್ಟಿಕಲ್ ಇದೆ? ನಮ್ಮ ಹತ್ರ ಎಷ್ಟು ಆರ್ಟಿಕಲ್ಸ್ ಇದೆ? x ಆರ್ಟಿಕಲ್ಸ್ ಇದೆ. 1 ಆರ್ಟಿಕಲ್ ಎಷ್ಟು ದುಡ್ಡು? 3 + 2x. So what is the total cost?
x into 3 plus 2x. Did you understand? The common sense ಅಲ್ಲಿ ಯೋಚನೆ ಮಾಡೋಣ. ನನ್ನ ಹತ್ರ 10 pens ಇದೆ. Each pen is 5 rupees. Each pen is 5 rupees. So what is the total cost? And 50 ಬೇಡ, ಹೆಂಗ್ ಬಂತು ಹೇಳಿ. 10 into 5, correct? So the total cost ಹೆಂಗ್ ಮಾಡ್ತೀವಿ students? The total cost is calculated by the number of articles into the unit price of each article. Unit price ಅಂದ್ರೆ ಅರ್ಥ ಆಯ್ತಾ? Is equal to 90. So what is the number of articles? X. What is the unit price of each article? 3 plus 2x is equal to 90. Did you understand this? See, ನಿಮ್ಗೆ ಅರ್ಥ ಆಗ್ಲಿ ಅಂತ ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಬರ್ತಿದ್ದೀನಿ.